ವೈಕುಂಠ ಏಕಾದಶಿ ಡಿಸೆಂಬರ್ 30 ಮಂಗಳವಾರ. ಏಕಾದಶಿ ದಿನ 5 ವಸ್ತುಗಳನ್ನು ಮನೆಗೆ ತಂದರೆ ವರ್ಷ ಪೂರ್ತಿ ಹಣದ ಅದೃಷ್ಟ ಐಶ್ವರ್ಯ ಸಿಗುತ್ತದೆ. ವಿಷ್ಣು, ಲಕ್ಷ್ಮಿ, ತುಳಸಿ ದೇವಿಯ ಕೃಪೆಯಿಂದ ನೀವು ಅಂದುಕೊಂಡಿದ್ದೆಲ್ಲ ಆಗಲು ಈ ದಿನ ಯಾವ ನಿಯಮಗಳನ್ನು ಪಾಲಿಸಬೇಕು ಎಂದರೆ ಈಗ ತಿಳಿದುಕೊಳ್ಳೋಣ. ಶ್ರೀ ವೆಂಕಟೇಶ ಸ್ವಾಮಿಯು ಶ್ರೀದೇವಿ ಹಾಗೂ ಭೂದೇವಿ ಸಮೇತ ಭೂಲೋಕಕ್ಕೆ ಬಂದು ತನ್ನ ಭಕ್ತರಿಗೆ ದರ್ಶನ ನೀಡಲು ಪರಮ ಪವಿತ್ರವಾದ ದಿನವು ಈ ವೈಕುಂಠ ಏಕಾದಶಿ ದಿನ. ತನ್ನ ಭಕ್ತರಿಗೆ ದರ್ಶನ ನೀಡಲು ಮುನ್ನ ಮುಕ್ಕೋಟಿ ದೇವತೆಗಳಿಗೆ ಉತ್ತರ ದ್ವಾರದ ಮೂಲಕ ವಿಷ್ಣುದೇವ ದರ್ಶನ ನೀಡುತ್ತಾನೆ. ಆದ್ದರಿಂದ ಇದನ್ನು ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತಾರೆ. ಈ ದಿನ ಏಕಾದಶಿಗೆ ಪುತ್ರದ ಏಕಾದಶಿ ಎಂದು ಮತ್ತೊಂದು ಹೆಸರಿದೆ. ಸಂತಾನ ಬೇಕು ಎಂದು ಈ ಏಕಾದಶಿ ಆಚರಣೆ ಮಾಡುತ್ತಾರೆ. ಮೊದಲ ಬಾರಿಗೆ ಈ ದಿನ ನಿಮ್ಮ ಶಕ್ತಿ ಅನುಗುಣವಾಗಿ ಒಂದು ಸೀರೆಯನ್ನು ಮನೆಗೆ ತಂದು ಅದು ತುಳಸಿ ದೇವಿಗೆ ನೀವು ಪ್ರೀತಿಯಿಂದ ತರಬೇಕು. ಒಬ್ಬ ಮುತ್ತೈದೆಗೆ ನೀಡುವ ಅರಿಶಿನ, ಕುಂಕುಮ, ಬಳೆ, ಸೀರೆ ಇವುಗಳನ್ನು ತಂದು ತುಳಸಿ ಮಾತೆಗೆ ಅರ್ಪಿಸಬೇಕು. ಸಾಕ್ಷಾತ್ ವಿಷ್ಣು ದೇವರ ಜೊತೆ ಲಕ್ಷ್ಮಿಯು ಸಂತಸಗೊಂಡು ಭಕ್ತರು ಬೇಡುವ ಬೇಡಿಕೆಗಳನ್ನು ನೀಡುತ್ತಾರೆ. ನೀವು ತಂದ ಸೀರೆ, ಬಳೆ, ಅರಿಶಿನ, ಕುಂಕುಮ ಒಂದು ತಾಟಿನಲ್ಲಿ ಇಟ್ಟು ದೇವತೆಗೆ ತಾಂಬೂಲದ ಸಮೇತ ಅರ್ಪಿಸಿ ತುಳಸಿ ಚಾಲಿಸವನ್ನು ಮರೆಯದೆ ಕೇಳುತ್ತಾ ಭಗವಾನ್ ವಿಷ್ಣು ದೇವರನ್ನು ಮನಸ್ಸಿನಲ್ಲೇ ಸ್ಮರಿಸಿ ನಿಮ್ಮ ಕೆಲಸದಲ್ಲಿರುವ ಎಲ್ಲ ಅಡೆತಡೆಗಳು ದೂರವಾಗಿ ವರ್ಷ ಪೂರ್ತಿ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಮಹಾವಿಷ್ಣು ದೇವರಿಗೆ ತಿರುಪತಿಯಲ್ಲಿ ಪ್ರತಿದಿನವೂ ಪಚ್ಚ ಕರ್ಪೂರದಿಂದ ಸೇವೆಗಳು ನಡೆಯುತ್ತವೆ. ಪಚ್ಚ ಕರ್ಪೂರ ಎಂದರೆ ವಿಷ್ಣು ದೇವರಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಇದು ಒಂದು. ಏಕಾದಶಿಯ ದಿನದಂದು ಪಚ್ಚ ಕರ್ಪೂರದಿಂದ ಆರತಿ ಬೆಳಗಿಸಿದರೆ ವಾತಾವರಣ ಶುದ್ಧಿಯಾಗುತ್ತದೆ. ಜೊತೆಗೆ ವಿಷ್ಣು ದೇವರಿಗೆ ಅತ್ಯಂತ ಪ್ರಿಯರಾಗುತ್ತೀರಾ. ಆದ್ದರಿಂದ ಈ ವೈಕುಂಠ ಏಕಾದಶಿ ದಿನ ಮನೆಗೆ ತಪ್ಪದೆ ವಿಷ್ಣು ದೇವರಿಗೆ ನೆನೆದು ಪಚ್ಚ ಕರ್ಪೂರವನ್ನು ಮನೆಗೆ ತಂದರೆ ತುಂಬಾನೇ ಒಳ್ಳೆಯದು. ವೈಕುಂಠ ಏಕಾದಶಿ ದಿನ ತುಳಸಿಯ ಮುಂದೆ 5 ದೀಪ, 11 ದೀಪ, 21 ದೀಪ ಅಥವಾ 51 ದೀಪಗಳನ್ನು ಹಚ್ಚುವುದು ತುಂಬಾನೇ ಒಳ್ಳೆಯದು. ನಿಮ್ಮ ಕೆಲಸಗಳಲ್ಲಿ ಅಡೆತಡೆಗಳು ಬರುತ್ತಾ ಇದ್ದರೆ ದೂರವಾಗುತ್ತವೆ. ಮನೆಯಲ್ಲಿ ಯಾವಾಗಲೂ ಬಡತನ, ಹಣಕಾಸಿನ ಸಮಸ್ಯೆಗಳು ಬರುತ್ತಿದ್ದರೆ ದೂರವಾಗಿ ಅದೃಷ್ಟದ ಜೀವನ ನಿಮ್ಮದಾಗುತ್ತದೆ. ಅನಾರೋಗ್ಯದ ಸಮಸ್ಯೆಗಳಿದ್ದರೆ ತುಳಸಿ ಮಂಜರಿಗಳನ್ನು ತೆಗೆದುಕೊಂಡು ಅದರಿಂದ ತುಳಸಿಯ ಬೀಜಗಳನ್ನು ಹಾಲಿನಲ್ಲಿ ಬೆರೆಸಿ ವಿಷ್ಣುದೇವ ಹಾಗೂ ಶಿವನಿಗೆ ಅಭಿಷೇಕ ಮಾಡಿದರೆ ಎಲ್ಲ ಕಷ್ಟಗಳು ನಿಮ್ಮಿಂದ ದೂರವಾಗುತ್ತದೆ. ಹಣಕಾಸಿನ ಸಮೃದ್ಧಿಯನ್ನು ನೀವು ಸದಾ ಮನೆಯಲ್ಲಿ ನೋಡಬಹುದು. ಉತ್ತರ ದ್ವಾರದ ಮೂಲಕ ವಿಷ್ಣು ದೇವರನ್ನು ದರ್ಶನ ಮಾಡಲು ದೇವಸ್ಥಾನಗಳಿಗೆ ಹೋಗುವಾಗ 5 ಏಲಕ್ಕಿಯನ್ನು ಜೊತೆಗೆ ನಿಮ್ಮ ಕೈಲಾದಷ್ಟು ಹಣವನ್ನು ದೇವಾಲಯ ಹುಂಡಿಯಲ್ಲಿ ಹಾಕಿ ಬನ್ನಿ. ಇದರಿಂದ ಹಣದ ಕಷ್ಟಗಳೆಲ್ಲ ದೂರವಾಗುತ್ತದೆ. ಶ್ರೀಮನ್ ನಾರಾಯಣನ ಅನುಗ್ರಹ ಸಿಗುತ್ತದೆ. ಮನೆಗೆ ಲಕ್ಷ್ಮೀ ದೇವಿಯ ವಾಸವಿರುವ ಕೌಡೆಗಳನ್ನು ಇಡಬೇಕು. ಕೆಲವರು ಮನೆಯಲ್ಲಿ ಇಟ್ಟಿರುವುದಿಲ್ಲ. ಅಂಥವರು ವೈಕುಂಠ ಏಕಾದಶಿ ದಿನ ಲಕ್ಷ್ಮೀ ದೇವಿಯ ನೆನೆದು ಮನೆಗೆ ಹಳದಿ ಬಣ್ಣದ ಕೌಡೆಗಳನ್ನು ತಂದರೆ ಐಶ್ವರ್ಯವನ್ನೇ ಮನೆಗೆ ತಂದಂತೆ. ಲಕ್ಷ್ಮಿಯ ಕೌಡೆಗಳು ರೂಪದಲ್ಲಿ ನಿಮ್ಮ ಮನೆಯಲ್ಲಿಯೇ ಶಾಶ್ವತವಾಗಿ ನೆಲೆಸುತ್ತಾಳೆ. ಮನೆಗೆ ತಂದ ನಂತರ ಕೌಡೆಗಳನ್ನು ಹಾಲಿನಿಂದ ತೊಳೆದು ಬಟ್ಟೆಯಿಂದ ಒರೆಸಿ ನಿಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಅಥವಾ ಬೀರುವಿನಲ್ಲಿ ಇಡಬೇಕು. ಇದರಿಂದ ಹಣಕಾಸಿಗೆ ಎಂದಿಗೂ ಮನೆಯಲ್ಲಿ ಕೊರತೆ ಬರುವುದಿಲ್ಲ. ಈ ದಿನ ಕಪ್ಪು ಬಣ್ಣದ ಬಟ್ಟೆಯನ್ನು ಉಡಬಾರದು. ಯಾರ ಮೇಲೂ ಕೋಪ ಮಾಡಿಕೊಳ್ಳಬಾರದು. ಅಸಡ್ಡೆ ನುಡಿತಾ ಏಕಾದಶಿ ಆಚರಿಸಬಾರದು. ಅನ್ನವನ್ನು ಸೇವಿಸಬಾರದು.
ಧನಿಯಾ ಅಥವಾ ಕೊತ್ತಂಬರಿ ಬೀಜವನ್ನು ಮನೆಗೆ ತರಬೇಕು. ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ವಸ್ತು ಇದಾಗಿದೆ. ವೈಕುಂಠ ಏಕಾದಶಿ ದಿನದಂದು ತಂದರೆ ಕೊತ್ತಂಬರಿ ಬೀಜವನ್ನು ಪ್ರತಿದಿನ ಅಡಿಗೆಯಲ್ಲಿ ಬಳಸುತ್ತಾ ಬರಬೇಕು. ಇದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಸಂಪೂರ್ಣವಾಗಿ ನಿಮಗೆ ಸಿಗುತ್ತದೆ. ವೈಕುಂಠ ಏಕಾದಶಿ ದಿನ ಮನೆಗೆ ವಿಷ್ಣು ಸಹಸ್ರನಾಮ ಪುಸ್ತಕ ಇಲ್ಲವೆಂದರೆ ಈ ದಿನ ತಪ್ಪದೆ ತರಬೇಕು. ಮೊದಲು ವಿಷ್ಣು ಸಹಸ್ರನಾಮ ಇರುವ ಬುಕ್ಕಿಗೆ ಪೂಜೆ ಮಾಡಿದ ನಂತರ ಓದಲು ಆರಂಭಿಸಿ. ಮನೆ ಮಂದಿಯೆಲ್ಲರೂ ಈ ಬುಕ್ಕನ್ನು ಮುಟ್ಟಿದರೆ ಏಕಾದಶಿ ದಿನವೂ ಪುಣ್ಯಫಲ ಸಿಗುತ್ತದೆ. ವಿಷ್ಣುವಿನ ಸಹಸ್ರನಾಮ ಈ ದಿನ ಓದಲು ಆರಂಭಿಸಿದರೆ ಲಕ್ಷ್ಮೀ ದೇವಿಯು ಇಡೀ ಮನೆಗೆ ಐಶ್ವರ್ಯ ನೀಡುತ್ತಾಳೆ. ವೈಕುಂಠ ಏಕಾದಶಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟಲ್ಲಿ ಶ್ರೀಮನ್ನಾರಾಯಣ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ.